ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅರುಣ್ ಯೋಗಪ್ಪ ಚೌಹಾಣ್. ನಾನು ಕರ್ನಾಟಕದ ಉತ್ತರ ಕರ್ನಾಟಕದ ಬೆಳಗಾವಿ ಮೂಲದವನು. ಏನಪ್ಪ ಈ ವಿಡಿಯೋ ಮಾಡ್ತಿರೋದಂದರೆ, ಹಿಂಗೆ ಓದ್ಕೊಂಡು ಕೂತಿದ್ನಿ. ನಾನು ಕಾಂಪಿಟೇಟಿವ್ ಎಕ್ಸಾಮ್ ಓದಾಕಂತ ಹೇಳಿ ಧಾರವಾಡಕ್ಕೆ ಬಂದೀನಿ. ಏನೋ ನಾನು ಒಂದು ಸ್ವಲ್ಪ ಯೂಟ್ಯೂಬ್ ಮಾಡಬೇಕು, ಒಂದು ಸ್ವಲ್ಪ ವಿಡಿಯೋ ಏನಾರ ಮಾಡಬೇಕು, ನೋಡೋಣ. ನಮ್ಮ ಟೀಚಿಂಗ್ ಮಾಡುವಂಥ ಹವ್ಯಾಸ ಒಂದೈತ್ರಿ. BE ಸಿವಿಲ್ ಮಾಡೀನಿ ನಾನು ಏನು ದೊಡ್ಡ ಕಾಮರ್ಸ್ ಆರ್ಟ್ಸ್ ಮಾಡಿಲ್ಲ. ಟೀಚಿಂಗ್ ಚಲೋ ಇರಾಕಂತ ಅಂದರೂ ನಂಗೆ ಒಂಥರ ಹವ್ಯಾಸ ನನಗೆ. ಅಂದರೆ ನಮ್ಮದು ಟೀಚಿಂಗ್ ಸ್ವಲ್ಪ ನಾ ಹೇಳೋದು ಮುಂದಿನ ಅವ್ರಿಗೆ ತಿಳಿತೈತಿ ಅನ್ನೋ ಅಂತ ಒಂದು ಗರ್ವ ನನಗೆ. ಗರ್ವ ಅಂತ ತಿಳ್ಕೊರಿ, ಗರ್ವೇನಲ್ಲ, ಅದೊಂದು ಇದೆ. ಸೊ ವಿಡಿಯೋ ಮಾಡಿ ಟ್ರೈ ಮಾಡೋನು. ಹಂಗೇನ್ರಪ್ಪ ನಾ ಹೇಳೋದು ತಿಳಿಯಾಕತೈತಿ ಹಂಗೇನ್ರ ಕಮೆಂಟ್ ಬಂದು ಅಂದ್ರೆ ಒಂದು ನೆಟ್ಟಿಗೆ PPT ಮಾಡಿ, ನೆಟ್ಟಿಗೆ PPT ಅದು ಮಾಡಿ ಸೆಟಪ್ ಮಾಡಿ ಎಲ್ಲ ವಿಡಿಯೋ ಮಾಡೋಕೆ ಚಾಲೂ ಮಾಡೋಣ ಅಂತ ನಂದನ್ನು ಟ್ರಯಲ್ ಮಾಡ್ಕೊಳತ್ತೀನಿ ಇವತ್ತು. ನೋಡೋಣ ಅಂತ ಹಂಗೆ ಒಂದು ಕಚಡ ವಿಡಿಯೋ ಮಾಡಿ ಹಂಗೆ ಸ್ಟಾರ್ಟ್ ಮಾಡೋಣ್ರಿ. ಏನಪ್ಪ ಇವತ್ತು ಒಂದು ರ್ಯಾಂಡಮ್ ಟಾಪಿಕ್, ಭಾರತದ ಸಂವಿಧಾನ ಓದಾಕತ್ತಿದ್ನಿ, ಅದನ್ನು ಒಂದು ತೊಗೊಂಡು ಒಂದು ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡೋಣ. ಉಪರಾಷ್ಟ್ರಪತಿ ಬಗ್ಗೆ ಅಧ್ಯಯನ ಮಾಡೋಣ ಅಂತ. ಹಾಗಂದ್ರೆ ಈ ಒಂದು ಉಪರಾಷ್ಟ್ರಪತಿ ಬಗ್ಗೆ ಒಂದು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ರಚಿಸಿದಂತಹ ಒಂದು ಸಂವಿಧಾನದಲ್ಲಿ ಉಪರಾಷ್ಟ್ರಪತಿಯ ಬಗ್ಗೆ ಯಾವ ಒಂದು ವಿಧಿಗಳಲ್ಲಿ ಉಲ್ಲೇಖವಿದೆ, ಅವರ ಬಗ್ಗೆ ಏನೇನು ಹೇಳಿದಾರ, ಅವರ ಕಾರ್ಯ ಏನು, ಯಾವ್ಯಾವ ವಿಧಿಗಳ ಬಗ್ಗೆ ಅವ್ರ ಬಗ್ಗೆ ಒಂದು ಉಲ್ಲೇಖವನ್ನು ಮಾಡಿದ್ದಾರೆ ಎಂಬುದು ನಾವು ಇವತ್ತು ಅಧ್ಯಯನ ಮಾಡೋಣ. ಈ ಒಂದು ಉಪರಾಷ್ಟ್ರಪತಿ ಹುದ್ದೆ ಸಂವಿಧಾನದ ಒಂದು 5ನೇ ಭಾಗ. ಕೇಂದ್ರ ಸರ್ಕಾರದಲ್ಲಿ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಅಂತೆಲ್ಲ ಬರ್ತಾವಲ್ಲ, ಅದರಲ್ಲಿ ಉಪರಾಷ್ಟ್ರಪತಿ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡೋಣ. ಮೊದಲನೇ ಪಾಯಿಂಟ್ ಏನಪ್ಪ ಅಂದ್ರೆ, ಉಪರಾಷ್ಟ್ರಪತಿಯ ಬಗ್ಗೆ ಸಂವಿಧಾನದಲ್ಲಿ 62ರಿಂದ 71ನೇ ಒಂದು ವಿಧಿಯ ಅಡಿಯಲ್ಲಿ ಇದರ ಬಗ್ಗೆ ಉಲ್ಲೇಖಿಸಲಾಗಿದೆ. ಹಾಗಂದ್ರೆ ಒಂದೊಂದೇ ಒಂದು ವಿಧಿಗಳನ್ನು ಹಿಡ್ಕೊಂಡು ನಾವು ಅಧ್ಯಯನ ಮಾಡ್ಕೊಂಡು ಹೋಗೋಣ. ಏನೇನು ಹೇಳ್ತಾವೆ ಒಂದೊಂದು ವಿಧಿಗಳು, ಏನೇನು ಒಂದು ಸ್ವಾರಸ್ಯವನ್ನು ಬಿಡಿಸುತ್ತಾ ಹೋಗ್ತಾವು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಹೇಳ್ಬೇಕಂದ್ರೆ, ಉಪರಾಷ್ಟ್ರಪತಿಯ ಒಂದು ಹುದ್ದೆಯನ್ನು ಯಾವ ಒಂದು ದೇಶದ ಸಂವಿಧಾನದಿಂದ, ಯಾವ ಒಂದು ದೇಶದಿಂದ ಎರವಲು ಪಡೆಯಲಾಗಿದೆ ಅಂದರೆ ಅದು ಅಮೇರಿಕಾ ಸಂಯುಕ್ತ ಸಂಸ್ಥಾನ, USA ನೋಡ್ರಿ. ಹಂಗಂದ್ರೆ ಸಂವಿಧಾನದ ಒಂದು 62ನೇ ವಿಧಿಯಿಂದ ಅವರ ಒಂದು ಪ್ರಾರಂಭ ಆಗ್ತದೆ. ಏನು ಹೇಳ್ತದೆ ಹಂಗಂದ್ರೆ ಸಂವಿಧಾನದ ಒಂದು 62ನೇ ವಿಧಿ ಅಂದರೆ, ಅಕಸ್ಮಾತ್ ನಮ್ಮ ರಾಷ್ಟ್ರಪತಿ ಇದ್ದವರು ಏನಾರ ರಾಜೀನಾಮೆ ನೀಡಿದ್ರಪ್ಪ ಅಂದ್ರೆ 6 ತಿಂಗಳ ಒಳಗೆ ಏನಂದ್ರೆ ಎಲೆಕ್ಷನ್ ನಡಿಬೇಕಂತ ರೂಲ್ಸ್ ಐತ್ರಿ. ಆ ಒಂದು 6 ತಿಂಗಳ ಅವಧಿ ಒಳಗೆ ಯಾರು ರಾಜಕೀಯ ಮಾಡೋರು ಅವನ ಜಾಗದಾಗ ಅಂದ್ರೆ ನಮ್ಮ ಉಪರಾಷ್ಟ್ರಪತಿ ಬಂದು ಏನು ಮಾಡವ, ಆಳ್ವಿಕೆ ಮಾಡವ. ಏನು ಹೇಳ್ತದೆ 62ನೇ ವಿಧಿ, ರಾಷ್ಟ್ರಪತಿಯು ರಾಜೀನಾಮೆ ನೀಡಿದ ನಂತರ 6 ತಿಂಗಳವರೆಗೆ ಒಳಗೆ ಏನಪ್ಪ ಅಂದ್ರೆ ಚುನಾವಣೆ ಆಗಬೇಕು. ಆ ಒಂದು 6 ತಿಂಗಳ ಅವಧಿಯವರೆಗೆ ನಮ್ಮ ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಯ ಒಂದು ಜಗದಲ್ಲಿ ಏನು ಮಾಡ್ತಾರಂದ್ರೆ ಆಳ್ವಿಕೆ ಒಂದು ಏನಪ್ಪ ತಮ್ಮ ಅಧಿಕಾರವನ್ನು ಚಲಾಯಿಸ್ತಾರೆ. ಇದು 62ನೇ ವಿಧಿ. ಹಾಗಾದ್ರೆ 63ನೇ ವಿಧಿ ಏನು ಹೇಳ್ತದೆ? 63ನೇ ವಿಧಿ ಏನಪ್ಪ ಅಂದ್ರೆ ಉಪರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಕಲ್ಪಿಸಿ ಕೊಡ್ತದೆ. ಈಗ ನಿಮ್ಮ ತಲೆಯಾಗ ಪಟ್ಟದೇಶ ಒಂದು ಪ್ರಶ್ನೆ ಬಂದಿರ್ಬೇಕು, ಏನಂದ್ರೆ ಇದೇನ್ರಿ ಸರ ನೀವು ಹೇಳ್ತೀರಿ, ಮೊದಲು ಹೇಳಿದ್ರಿ ರಾಷ್ಟ್ರಪತಿ ರಾಜೀನಾಮೆ ಕೊಟ್ಟಂದ್ರೆ ಉಪರಾಷ್ಟ್ರಪತಿ ಬರ್ತಾನೋ, ಮತ್ತು 63ನೇ ಹೇಳ್ತೀರಿ ಏನು ಉಪರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಕಲ್ಪಿಸಿಕೊಡ್ತದೆ. ಇದೇನ್ರಿ ಸೀಕ್ವೆನ್ಸ್ ಬರೋದು ಬಿಟ್ಟು ಉಲ್ಟಾ ಆಗ್ಯಾವಲ್ಲ ವಿಧಿಗಳು, ನೀವೇನಾರ ತಪ್ಪು ಹೇಳ್ರಿ. ಇಲ್ರಿ ಸರ, ನಾ ಏನು ತಪ್ಪು ಹೇಳಾಕತ್ತಿಲ್ಲ. ಅದೇನಾಗೈತೆ ಅಂದ್ರೆ ನಾವು ಸ್ವಲ್ಪ ತಲೆ ಓಡಿಸ್ಬೇಕ್ರಿ. ಅವ 62ನೇ ವಿಧಿಯಾಗಿ ಏನು ಮಾಡ್ದ, ರಾಷ್ಟ್ರಪತಿ ರಾಜೀನಾಮೆ ಕೊಟ್ಟಾಗ 6 ತಿಂಗಳೇನು ಜಾಗ ಖಾಲಿ ಇರ್ತದಲ್ಲ, ಅವಾಗ ಅವ್ನು ಬರವ. ಅವ್ನು ಉಪರಾಷ್ಟ್ರಪತಿಯಾಗಿ ಬಂದಿಲ್ಲರಿ, ಉಪರಾಷ್ಟ್ರಪತಿ ಇದ್ದವ ರಾಷ್ಟ್ರಪತಿಯಾಗಿ ಕೆಲಸ ಮಾಡಾಕತ್ತಾನು, ಅದನ್ನೇ ತಿಳ್ಕೊಬೇಕು. ಸೊ 63ನೇ ವಿಧಿಯಾಗಿ ಆ್ಯಕ್ಚುಲಿ ಉಪರಾಷ್ಟ್ರಪತಿ ಬರವ. ಸೊ 63ನೇ ವಿಧಿಯೊಳಗೆ ಏನಾಗ್ತದೆ ಅಂದ್ರೆ ಇದು ಉಪರಾಷ್ಟ್ರಪತಿ ಹುದ್ದೆಗೆ ಏನು ಮಾಡ್ತದೆ, ಅವಕಾಶ ಎಂಬುದನ್ನು ಕಲ್ಪಿಸಿ ಕೊಡ್ತದೆ. ಈಗ ಅವ್ಗೆ ಅವಕಾಶ ಕಲ್ಪಿಸಿಕೊಟ್ಟು ಆದ ಸರ ನೀವು ಹೇಳಿದಂಗೆ ಮುಂದೇನ ಅವ್ಗೆ ಅವಕಾಶ ಕಲ್ಪಿಸಿಕೊಟ್ಟ ಆದ ಕೂಡಲೇ 64ನೇ ವಿಧಿಗೆ ಹೋಗೋಣ. 64ನೇ ವಿಧಿ ಏನು ಹೇಳ್ತದೆ,
ಇವರು ನಮ್ಮ ಉಪರಾಷ್ಟ್ರಪತಿಯವರು ಏನದಾರಲ್ಲ, ಇವರು ರಾಜ್ಯಸಭೆಯ ಅಧ್ಯಕ್ಷರು. ಇವರೇನು ನಮ್ಮ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಇದ್ದವ್ರು ಏನಪ್ಪ ಅಂದ್ರೆ ನಮ್ಮ ಒಂದು ರಾಜ್ಯಸಭೆ ಚೇರ್ಮನ್, ಮುಖ್ಯ ಪ್ರಮುಖವಾದಂತಹ ಒಬ್ಬ ವ್ಯಕ್ತಿ, ಸ್ಪೀಕರ್, ಅಧ್ಯಕ್ಷ ಅಂತೀವಲ್ಲ ನಾವು. ಇವರು ಏನಪ್ಪ ಅಂದರೆ ರಾಜ್ಯಸಭೆಯ ಒಂದು ಅಧ್ಯಕ್ಷರು. ಯಾರು? ಉಪರಾಷ್ಟ್ರಪತಿಯವರು. ಎಷ್ಟನೇ ವಿಧಿ ಪ್ರಕಾರ? 64ನೇ ವಿಧಿ ಪ್ರಕಾರ. ಇನ್ನು ಅವಕಾಶ ಕಲ್ಪಿಸಿಕೊಟ್ಟಾಯಿತು, ಇವರು ರಾಜ್ಯಸಭೆಯ ಅಧ್ಯಕ್ಷರು ಅಂತ ಹೇಳಾಯಿತು. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ 65ನೇ ವಿಧಿ. ಏನು ಹೇಳ್ತದ 65ನೇ ವಿಧಿ? 65ನೇ ವಿಧಿ ಏನು ಹೇಳ್ತದಂದ್ರೆ, ರಾಷ್ಟ್ರಪತಿ ಹುದ್ದೆ ಖಾಲಿ ಇದ್ದಾಗ ಉಪರಾಷ್ಟ್ರಪತಿ ಇದ್ದರೆ ಏನು ಮಾಡಬೇಕು? ತಮ್ಮ ಒಂದು ಅಧಿಕಾರವನ್ನು ಕಾರ್ಯನಿರ್ವಹಿಸಬೇಕು ಅಂತ ಹೇಳ್ತದೆ. ಅಧಿಕಾರವನ್ನು ಚಲಾಯಿಸಬೇಕು, ಕಾರ್ಯನಿರ್ವಹಿಸಬೇಕು, ಎಲ್ಲ ಒಂದ. ಈಗ ನೀವು ಹೇಳ್ಬೇಕು, ಸರ ಇಲ್ಲಿ ಮೋಸ ಮಾಡಾಕತ್ತೀರಿ, ಏನದು 62ನೇ ವಿಧಿಯಾಗಿ ಹೇಳ್ರಿ, ಮತ್ತು ರಾಷ್ಟ್ರಪತಿ ಜಾಗದಾಗ ಇವ್ ಬರ್ತಾನಂತ, ಮತ್ತೆ ಇಲ್ಲಿ ಯಾಕೆ ಬಂತಿದ್ದು ವಿಧಿ? 65ನೇ ವಿಧಿಯಾಗಿ ಯಾಕೆ ಬಂತು? ನೋಡು ದೋಸ್ತ, ಮತ್ತೆ ನನ್ನ ತಲೆ ಔಟ ಮಾಡಬೇಡ. ಏನಂದ್ರೆ ಇದು 65ನೇ ವಿಧಿಯಾಗೇನ ಅವ್ನು ರಾಜೀನಾಮೆ ಕೊಟ್ಟಾಗ್ರಿ ಅದು. ಇದು ಏನಪ್ಪ ಅಂದ್ರೆ ಖಾಲಿ ಇದ್ದಾಗಿದೆ. ಅಂದ್ರೆ ನಮ್ಮ ರಾಷ್ಟ್ರಪತಿ ಮತ್ತು ಮದುವೆ ಆಗ್ಯಾನು, ಮತ್ತು ಎಲ್ಲ ಟ್ರಿಪ್ಪಿಗೆಲ್ಲ ಹೋದ, ಏನೇನು ಬೇರೆ ವಿದೇಶ ಪ್ರವಾಸಕ್ಕೆ ಹೋದ, ಆ ಟೈಮ್ದಾಗ ಖಾಲಿ ಇರ್ತೈತಲ್ಲ, ಒಂದು 2-3 ತಿಂಗಳು ಖಾಲಿ ಇರ್ತೈತಲ್ಲ, ಅವು ಏನಾರ ಭಾಳ ಪ್ರವಾಸಕ್ಕೆ, ವಿದೇಶ ಪ್ರವಾಸ ಅದಕ್ಕೆ ಏನಾರ ಹೋದಂದ್ರೆ ಅವಾಗೇನು ಖಾಲಿ ಇರ್ತಲ್ಲ. ಆ ಸಮಯದಾಗ ನಮ್ಮ ಉಪರಾಷ್ಟ್ರಪತಿ ಇದ್ದವರು ರಾಷ್ಟ್ರಪತಿಯಾಗಿ ಕಾರ್ಯ ಮಾಡ್ತಾರೆ ರೀ. ಅದೇನಂದ್ರೆ ಯಾವ ವಿಧಿ? 65ನೇ ವಿಧಿ. ಈಗ 66ನೇ ವಿಧಿ ಏನಪ್ಪ? ಏನಂದ್ರೆ ಉಪರಾಷ್ಟ್ರಪತಿ ಅವರ ಒಂದು ಚುನಾವಣೆ ಮತ್ತು ಅರ್ಹತೆ. ನಮ್ಮ ಉಪರಾಷ್ಟ್ರಪತಿಯವರನ್ನು ಯಾವ ರೀತಿ ಆಯ್ಕೆ ಮಾಡಬೇಕು ಮತ್ತು ಅವರ ಒಂದು ಅರ್ಹತೆ ಬಗ್ಗೆ ಹೇಳ್ತದೆ. ಮತ್ತು ಅರ್ಹತೆ ಮತ್ತು ಚುನಾವಣೆ ಬಂದರೆ ಅದಾಗ ಸೇಮ್ ರೀ. ಏನಂದ್ರೆ ಭಾರತೀಯ ಪ್ರಜೆ ಆಗಿರಬೇಕು, ಮತ್ತು 35 ವರ್ಷ ವಯಸ್ಸಾಗಿರಬೇಕು, ಮತ್ತು ಲೋಕಸಭೆಯಲ್ಲಿ ಚುನಾವಣೆ ಮಾಡುವಂತಹ ಒಂದು ಏನಪ್ಪ ಅಂದ್ರೆ ಏನಂದ್ರೆ ಅರ್ಹತೆಯನ್ನು ಹೊಂದಿರಬೇಕು. ಅವೆಲ್ಲ ಸೇಮ್ ರೀ. ಹಿಂಗೆ ಅರ್ಹತೆಯನ್ನು ಹೊಂದಿರಬೇಕು. ಇದು ರಾಷ್ಟ್ರಪತಿಯ ಚುನಾವಣೆ ಮತ್ತು ಅರ್ಹತೆ. ಎಷ್ಟನೇ ವಿಧಿ ರೀ? 66ನೇ ವಿಧಿ. ಈಗ ರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಕಲ್ಪಿಸಿಕೊಟ್ಟಾಯ್ತು ರೀ. ಅವ್ನು ರಾಜ್ಯಸಭೆಯ ಅಧ್ಯಕ್ಷ ಅಂತ ಹೇಳಾಯ್ತು ರೀ. ಇನ್ನೆಷ್ಟು ಉಪರಾಷ್ಟ್ರಪತಿ ಏನಪ್ಪ, ರಾಷ್ಟ್ರಪತಿ ಹುದ್ದೆ ಖಾಲಿದಾಗ ಅಧಿಕಾರ ಚಲಾಯಿಸುವಂತ ಹೇಳಾಯಿತು. ಅವ್ನು ಚುನಾವಣೆ ಬಗ್ಗೆ ಹೇಳಾಯ್ತು. ಇನ್ನು ಮುಂದೇನು? 67ನೇ ವಿಧಿ. ಇದೇನು ಹೇಳ್ತಂದ್ರೆ ಉಪರಾಷ್ಟ್ರಪತಿಯವರ ಒಂದು ಅಧಿಕಾರ ಅವಧಿ. ಉಪರಾಷ್ಟ್ರಪತಿಯವರ ಅಧಿಕಾರ ಅವಧಿ ಏನು? ಹಂಗಾರಿ ಇವರು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯವರು ಒಂಥರ ಕುಚುಕು ಇದ್ದಂಗೆ. ಇವರು ಒಂಥರ ಏನಂದ್ರೆ ಇವರು 5 ವರ್ಷ ತನಕ ಅಧಿಕಾರ ಚಲಾಯಿಸ್ಬೋದು. 60ನೇ ವಿಧಿ ಪ್ರಕಾರ, ಒಂದು 7ನೇ ವಿಧಿ ಪ್ರಕಾರ ಅವರದ್ದು ಅಧಿಕಾರಾವಧಿ 5 ವರ್ಷ. ಇನ್ನು ನೆಕ್ಸ್ಟ್ 68ನೇ ವಿಧಿ ಏನು ಹೇಳ್ತದೆ? 68ನೇ ವಿಧಿ ಏನು ಹೇಳ್ತದಂದ್ರೆ, ಈಗ ಏನೋ ಒಂದು ನಡುವೆ ಆಗ್ಬಿಡ್ತೈತೆ ರೀ, ಏನೋ ತಲೆ ಕೆಟ್ಟು ಬಿಡ್ತೈತೆ ಉಪರಾಷ್ಟ್ರಪತಿ. ನೋಡಪ್ಪ, ನಂಗೆ ಆಗೋದಿಲ್ಲ, ನಾ ರಾಜೀನಾಮೆ ಕೊಡ. ನೀವು ಏನು ಕಿಸಿಕೋರಿ, ನಾ ರಾಜೀನಾಮೆ ಕೊಡ ಅಂದ್ರೆ ಕೊಡ ಅಂತ ತಲೆ ಕೆಟ್ಟ ಸಂವಿಧಾನ ಬುಕ್ ತೆಗಿತಾನ. ಎಲ್ಲೈತಿ ವಿಧಿ ತೆಗಿ ಅಂಥೇಳಿ 68ನೇ ವಿಧಿ ಐತಲ್ಲಿ ಅಂಥೇಳಿ 68ನೇ ವಿಧಿ ಪ್ರಕಾರ ಏನರಪ್ಪ ಅವನು ರಾಜೀನಾಮೆ ನೀಡಿದಂದ್ರೆ, 68ನೇ ವಿಧಿ ಪ್ರಕಾರ ರಾಜೀನಾಮೆ ನೀಡಿದಂದ್ರೆ ಆ ಒಂದು ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಉಪರಾಷ್ಟ್ರಪತಿ ರಾಜೀನಾಮೆ ನೀಡಿದ ಕೆಲವೇ ತಿಂಗಳಲ್ಲಿ ಏನಪ್ಪ ಅಂದ್ರೆ ಚುನಾವಣೆ ನಡಿಬೇಕು. 66ನೇ ವಿಧಿ ಏನು ಹೇಳ್ತು? ರಾಷ್ಟ್ರಪತಿ ಚುನಾವಣೆ ಬಗ್ಗೆ ಆಯಿತು. 68ನೇ ವಿಧಿ ಏನು ಹೇಳಾಕತ್ತೈತಿ? ಅವೇನರ ರಾಜೀನಾಮೆ ನೀಡಿದಂದ್ರೆ ಕೆಲವೇ ತಿಂಗಳಲ್ಲಿ ಆದಷ್ಟು ಬೇಗ ಉಪರಾಷ್ಟ್ರಪತಿ ಚುನಾವಣೆ ಆಗ್ಬೇಕ್ರಿ. ಎಷ್ಟನೇ ವಿಧಿ ಪ್ರಕಾರಪ್ಪ ಅಂದ್ರೆ ಇದು 68ನೇ ಒಂದು ವಿಧಿ ಪ್ರಕಾರ. ಈಗ 69ನೇ ವಿಧಿ. ಇವರಿಗೇನಪ್ಪ ಅಂದ್ರೆ, ಭಾರತೀಯ ಪ್ರಜೆಯಾದ ನಾನು ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನನ್ನ ಕಾರ್ಯವನ್ನು ನಾ ಸ್ವಇಚ್ಛೆಯಿಂದ ಭಾಳ ಪ್ರತಿಷ್ಠೆಯಿಂದ ಜಸ್ಟಿಸ್ ಫುಲ್ ಹಾನೆಸ್ಟ್ಲಿ ಏನಂತೀವಲ್ಲ ನಾವು ಅದರಿಂದ ನಿರ್ವಹಿಸ್ತೀನಿ ರೀ ಅಂಥೇಳಿ. ಅಂದರೆ 69ನೇ ವಿಧಿ ಪ್ರಕಾರ ಪ್ರಮಾಣ ವಚನ. ಯಾರಿವರು ಪ್ರಮಾಣ ವಚನ ಬೋಧಿಸೋದು?
ಕುಚುಕು ದೋಸ್ತ ರಾಷ್ಟ್ರಪತಿ. ಉಪರಾಷ್ಟ್ರಪತಿಯ ಕುಚುಕು ದೋಸ್ತ ಯಾರು? ರಾಷ್ಟ್ರಪತಿ. ಅದೇ 69ನೇ ವಿಧಿ ಪ್ರಕಾರ ಉಪರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಬೋಧಿಸೋರು ಯಾರಪ್ಪ ಅಂದರೆ ರಾಷ್ಟ್ರಪತಿಯವರು. ಇನ್ನು 70ನೇ ವಿಧಿ ಏನಪ್ಪ? 70ನೇ ವಿಧಿ ಮತ್ತೆ ನಿಮ್ಮ ತಲೆ ಕೆಡದ ನೋಡಿ, ನಾ ಹೇಳ್ತಾನೆ ಕೇಳಿ. ಹಂಗಂದ್ರೆ ಅಕಸ್ಮಾತ್ ನಮ್ಮ ರಾಷ್ಟ್ರಪತಿ ತೀರ್ಕೊಂಡು ಅಕಾಲಿಕ ಮರಣ ಆಯಿತು, ಏನಪ್ಪ ಅಂದ್ರೆ ಒಂದು ಆಕಸ್ಮಿಕವಾಗಿ ರಾಷ್ಟ್ರಪತಿ ಹುದ್ದೆ ಖಾಲಿ ಆತಂತ ತಿಳ್ಕೊರಿ. ಆ ಒಂದು ಸಂದರ್ಭದಲ್ಲಿ ಮತ್ತೆ ಕರೀತಾರೆ, ಉಪರಾಷ್ಟ್ರಪತಿ ಮಾಮ ಬಾ 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 ಕಾರ್ಯ ಮಾಡು ಬಾ ಬಾ, ಯಾಕಂದ್ರೆ ನಮ್ಮ ರಾಷ್ಟ್ರಪತಿ ಹೋಗ್ಯಾನ ಬಾ ಬಾ ಅಂಥೇಳಿ 70ನೇ ವಿಧಿ ಪ್ರಕಾರ ಉಪರಾಷ್ಟ್ರಪತಿಯವರು ಆಕಸ್ಮಿಕವಾಗಿ ರಾಷ್ಟ್ರಪತಿ ಹೋಗ್ಯಾರ, ನಾ ಕಾರ್ಯ ಮಾಡ್ತೀನಿ ಅಂಥೇಳಿ ಕಾರ್ಯವನ್ನು ಮಾಡ್ತಾರೆ. ಅಂದರೆ ಆಕಸ್ಮಿಕವಾಗಿ ರಾಷ್ಟ್ರಪತಿ ಹುದ್ದೆ ಖಾಲಿಯಾದಾಗ ಉಪರಾಷ್ಟ್ರಪತಿಯವರು ಕಾರ್ಯ ಮಾಡೋದು 70ನೇ ವಿಧಿ ಪ್ರಕಾರ. ಈಗ ಮತ್ತೊಂದು ಲಾಸ್ಟ್ ಒಂದು ವಿಧಿ ಬರ್ತದೆ, 62ರಿಂದ 71. ನಿಮ್ಗೆ 71 ಕಾಣತ್ತಿಲ್ಲ ಎಂಬಲ್ಲ. 71ನೇ ವಿಧಿ ಏನು ಹೇಳ್ತದಂದ್ರೆ, ಇಲ್ಲಿ 71ನೇ ವಿಧಿ ನಮ್ಮ ರಾಷ್ಟ್ರಪತಿ ಮಾವ ಉಪರಾಷ್ಟ್ರಪತಿ ಮಾವ ಇಬ್ಬರು ಕುಚುಕು ಗೆಳೆಯರು. ಇವರು ನಾನೇನೋ ಇಲ್ಲಿ ಮರ್ಯಾದೆ ಕೊಡತ್ತಿಲ್ಲ ಹಂಗೆ ಹಿಂಗೆ ಅಂತಲ್ಲ, ಒಂದು ತಿಳಿಸೋ ಸಂಬಂಧ ಅಂತೇಳಿ ಒಂದು ವ್ಯಂಗ್ಯದ ರೂಪದಲ್ಲಿ ಹೇಳತ್ತಷ್ಟೆ. ಇವು ನಮ್ಮ ರಾಷ್ಟ್ರಪತಿ ಮಾವ, ಇವು ನಮ್ಮ ಉಪರಾಷ್ಟ್ರಪತಿ ಮಾವ ಅಂತ ತಿಳ್ಕೊರಿ. ನಡು ಪ್ರೀತ್ಸ ಅಂಥೇಳಿ ಲವ್ ಆಗಿಬಿಟ್ಟಿರ್ತೈತೆ ರೀ. ಇಬ್ರಿಗೂ ಲವ್ ಆಗಿಬಿಟ್ಟಿರ್ತೈತಿ, ಜಗಳ ಆಗಿಬಿಡ್ತೈತಿ, ಭಿನ್ನಾಭಿಪ್ರಾಯ ಬಂದುಬಿಡ್ತೈತಿ. ಆಕೆ ನನ್ನಾಕೆ ಅಂತೀವಿ ಹೇಳವ, ಈಕೆ ನನ್ನಾಕೆ ಅಂತೀವಿ ಹೇಳವ, ಇಬ್ಬರು ನಡುವೆ ಏನಪ್ಪ ಅಂದ್ರೆ ಭಿನ್ನಾಭಿಪ್ರಾಯ ಬಂದುಬಿಡ್ತೈತಿ. ಆ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು? ಆ ಒಂದು ಸಂದರ್ಭದಲ್ಲಿ ಅವರಿಬ್ಬರು ನನ್ನ ಕಡೆ ಬರ್ತಾರೆ, ಕಟ್ಟ್ಯಾನ ಕಡೆ ಬರ್ತಾರೆ. ಏನಪ್ಪ ಅಂದ್ರೆ, ನೋಡು ದೋಸ್ತ, ನಮ್ಮಿಬ್ಬರು ನೋಡು ಭಿನ್ನಾಭಿಪ್ರಾಯ ಆಗೈತಿ, ನಿನ್ನ ನಮಗೇನು ನ್ಯಾಯ ಕೊಡಬೇಕಂತ. ಅದರ ಅರ್ಥ ಏನಂದರೆ 71ನೇ ವಿಧಿ ಪ್ರಕಾರ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ನಡುವೆ ಏನಾರ ಭಿನ್ನಾಭಿಪ್ರಾಯ ಉಂಟಾತಂದರೆ, ಏನಪ್ಪ ಅಂದ್ರೆ ಚುನಾವಣಾ ಒಂದು ವಿವಾದಗಳು ಉಂಟಾತಂದರೆ ಆ ಒಂದು ಸಂದರ್ಭದಲ್ಲಿ ಅವರು ಸುಪ್ರೀಂ ಕೋರ್ಟ್ ಮೊರೆಯನ್ನು ಹೋಗ್ಬೋದು. ಅವರು ಸುಪ್ರೀಂ ಕೋರ್ಟ್ ಮೊರೆಯನ್ನು ಹೋಗ್ಬೋದು. ಇದೇನಪ್ಪ ಅಂದರೆ ಉಪರಾಷ್ಟ್ರಪತಿ. 62ರಿಂದ 71ನೇ ವಿಧಿಯವರೆಗೆ. ಫ್ರೆಂಡ್ಸ್, ನನ್ನ ಒಂದು ಪ್ರಯತ್ನ ಮಾಡೀನಿ, ನಾ ಈ ರೀತಿ ಟೀಚಿಂಗ್ ಮಾಡ್ತೀನಿ ಅಂತ ತೋರ್ಸಾಕಂತ. ನಿಮ್ಗೆಲ್ಲರಿಗೂ ಒಂಥರ ಏನಾರ ತಿಳಿಯುವಂಗೆ ಅನ್ಸಿತ್ತಪ್ಪ, ನಿಮ್ದು ಏನಾರ ಒಂದು ಸ್ವಲ್ಪ ನಮಗೆ ತೀತೈತ್ರಿ ಅಂತ ಅನ್ಸಿದ್ರೆ ಒಂದು ಸ್ವಲ್ಪ ಕಮೆಂಟ್ಗಳು ಮಾಡಿರಿ. ನಂದೇನು ಚಾನಲ್ ಎಲ್ಲ ಈಗ ತೆಗೆದ ಪೈಲ ವಿಡಿಯೋ ಒಬ್ಬರು ಸಬ್ಸ್ಕ್ರೈಬರ್ ಇಲ್ಲ, ಸಬ್ಸ್ಕ್ರೈಬ್ ಮಾಡ ಅಂತ ಹೇಳತ್ತಿಲ್ಲ. ವಿಡಿಯೋ ಚಲೋ ಆದ್ರೆ ಕಮೆಂಟ್ ಬರಲಿ, ಮಾಡಿರಿ. ಚಲೋ ಒಂದು ಲ್ಯಾಪ್ಟಾಪ್ ತೊಗೋರಿ, ಒಂದು ಸ್ವಲ್ಪ ಸೆಟಪ್ ಮಾಡ್ಕೊಂಡು PPT ತುಂಬ ಮಾಡ್ರಿ ಅಂದ್ರೆ done, we'll start that. Okay, so it's up to you now. ಏನಪ್ಪ ಅಡಿಸಿ ಮಗ ಮತ್ತು ಸೀದಾ ಕನ್ನಡ ಯೂಸ್ ಮಾಡಾಕತ್ತ, ಇಂಗ್ಲೀಷ್ ಯೂಸ್ ಮಾಡಾಕತ್ತಾನ ಅಂತೇಳಿ ಚಟ ರೀ. ಅದೊಂದು ಚಟ, ಇಂಜಿನಿಯರಿಂಗ್ ಮಾಡಿಲ್ಲ, ಚಟ ಬಿಡ್ತೀನಿ, ಇಲ್ಲ ಅಂತ ಹೇಳತ್ತಿಲ್ಲ. ಎಲ್ಲಿ ಯೂಸ್ ಮಾಡ್ಬೇಕು ಅಲ್ಲಿ ಯೂಸ್ ಮಾಡ್ತೀನಿ. ಸೊ ಬಿಟ್ಟಿದ್ದು ನಿಮ್ಮ ಮೇಲೆ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಏನು ಹೇಳೋದಿಲ್ಲ ನಾನು, ಕಮೆಂಟ್ ಮಾಡ್ರಿ ಅಂತ ಹೇಳ್ತೀನಿ. ಲೆಟ್ಸ್ ಸಿ ದೆನ್. ನೋಡೋಣ, ನಿಮ್ದೆಲ್ಲ ಕಮೆಂಟ್ಸ್ ಬಂದು ವೇಟ್ ಮಾಡ್ತಿರ್ತೇನೆ ನಾನು. ಟಿಲ್ ದೆನ್, ಬಾಯ್.